ಆ ಸಿಂಹಾಸನದ ಮೇಲೇರುವ ಅರ್ಹತೆಯನ್ನು ನೀನು ಹೊಂದಿದ್ದಿ, ಅದರಿಂದಾಗಿ ನೀನು ಕೂಡಬೇಕು ಅಂತ ಬಲದಿಂದ ಅಭಿಷಿಕ್ತ ನ ಕಾಮೇನ. ನನಗೆ ಆಸೆ ಇರಲಿಲ್ಲ ಅಣ್ಣ, ನನಗದು ಬೇಕಿರಲಿಲ್ಲ. ನಾನು ಯಾವತ್ತೂ ಕೂಡ ಅದರ ಕನಸನ್ನು ಕಂಡವನಲ್ಲ. ಆ ಬಿಸಿ ಬಿಸಿಯ ಆಸನದ ಮೇಲೆ ಕುಳಿತು ಕಷ್ಟಪಡುವವರು ಯಾರು ಅಂತ ಯೋಚನೆ ಮಾಡಿಯೇ ನಾನು ಬಹಳ ದಿವಸಗಳನ್ನು ಹಾಗೆ ಕಳೆದಿದ್ದೆ. ಆದರೆ ಎಲ್ಲರ ಒತ್ತಾಯದ ಮೇಲೆ ನನ್ನನ್ನು ಅಲ್ಲಿ ಕೂಡಿಸಿದರು. ರಾಜಭಾವನಿ ಯೋಗೋಯಂ ಮಯ ತ್ವದ್ವಿರಹಾತ್ ಕೃತಃ. ನಿನ್ನ ವಿರಹದಿಂದ ಬಳಲ್ತಾ ಇರುವ ನಾನು ಮತ್ತು ನನ್ನ ಇಡೀ ಪ್ರಜೆಗಳ ಆ ಕ್ಷಣದ ಸಮಾಧಾನಕ್ಕಾಗಿ ನಾನು ಸ್ವೀಕರಿಸಿದೆ. ಇದನ್ನು ನಿರಂತರ ಮುಂದುವರಿಸಬೇಕು ಅನ್ನೋ ಯೋಚನೆಯೂ ಇರಲಿಲ್ಲ. ಅಣ್ಣನೂ ಹೀಗೆ ಹೊರಟು ಹೋದ್ಮೇಲೆ ನೀನು ಹೀಗೆ ಕೈ ಚೆಲ್ಲಿದರೆ ನಮಗ್ಯಾರು ಗತಿ ಅಂತನ್ನುವ ಅವರ ಬೇಸರದ ಮಾತುಗಳಿಗೆ ಮಣಿದು ನಾನು ಈ ಸಿಂಹಾಸನಕ್ಕೆ ಸಿಲುಕಿಕೊಂಡೆ ಹೊರತು ನನಗೆ ಇದರ ವೈಯಕ್ತಿಕ ಆಸೆ ಇರಲೇ ಇಲ್ಲ. ಸಾಮಾತ್ಯೈ ಪೌರನಗರಂ ಸ್ಥಿತಂ ನಿಹತ ಕಂಟಕಂ ನ್ಯಾಸಭೂತಮಿದಂ ರಾಜ್ಯಂ ತವ ನಿರ್ಯಾತಯಾಮ್ಯಹಂ. ನನಗೆ ಆಸನದಲ್ಲಿ ಕುಳಿತುಕೊಳ್ಳುವ ದಿನದಿಂದ ಒಂದು ವಿಷಯ ನೆನಪಲ್ಲಿತ್ತು. ಇದು ನಮ್ಮ ಅಣ್ಣನಿಗೆ ಸಂಬಂಧಪಟ್ಟ ಸೊತ್ತು. ಇದನ್ನು ರಕ್ಷಣೆಗೆ ಅಂತ ಇನ್ನೊಬ್ಬರು ನೀನು ಸ್ವಲ್ಪ ಹೊತ್ತಿ ಪುಸ್ತಕ ಹಿಡ್ಕೊಂಡಿರು, ಬಟ್ಟೆ ಹಿಡ್ಕೊಂಡಿರು, ಅಥವಾ ಏನಾದರೂ ಒಂದು ವಸ್ತು ಹಿಡ್ಕೊಂಡಿರು ಅಂತಂದಾಗ ನ್ಯಾಸವಾಗಿ ಮತ್ತೆ ಅವರು ಬಂದಾಗ ಮರಳಿ ಕೊಡುವುದಕ್ಕೆ ಇದೆ ಅನ್ನುವ ಎಚ್ಚರ ಇದ್ದಾಗ ಹೇಗೆ ಬದುಕಬೇಕು, ಹಾಗೆಯೇ ನಾನು ಕೂಡ ಇದು ನನ್ನ ಅಣ್ಣನಿಗೆ ಸೊತ್ತು ಸಂಬಂಧಿಸಿದ್ದನ್ನು ಇಟ್ಟುಕೊಂಡಿದ್ದೇನೆ. ಯಾವಾಗ ಅವನು ಮರಳಿ ಬರ್ತಾನೆ ಅಥವಾ ಮರಳಿ ಕೊಡಬೇಕಾದ ಪ್ರಸಂಗ ಬಂದಾಗ ಅದನ್ನು ಕೊಡಬೇಕು ಅನ್ನುವ ಎಚ್ಚರದಿಂದಲೇ ಇಟ್ಟುಕೊಂಡಿದ್ದೆ. ಈಗ ನಿರ್ಯಾತಯಾಮಿ, ಮರಳಿಸ್ತಾ ಇದ್ದೇನೆ, ಇದನ್ನು ನೀನೇ ಇಟ್ಟುಕೋ, ನೀನೇ ಸ್ವೀಕರಿಸು. ನನಗೆ ಈ ರಾಜ್ಯ ಭೋಗ ಇದರ ಅಧಿಕಾರದ ಲಾಲಸೆ ಯಾವತ್ತಿಗೂ ಇಲ್ಲ, ಅದು ಬೇಕಾಗಿಯೂ ಇಲ್ಲ ನನಗೆ ಅಂತ ಹೀಗೆ ಅಂಜಲಿ ಬದ್ಧನಾಗಿ ಮಾರೋಷಂಚ ಕೃತಾ. ಅಣ್ಣ ಕೋಪ ಮಾತ್ರ ಮಾಡಿಕೊಳ್ಳಬೇಡ. ದೃಢವಾದ ಒಂದು ಸಂಬಂಧ ನಮ್ಮದು. ಕಳಚಿಕೊಳ್ಳುವುದು ಬಹಳ ಸುಲಭ. ಅಂಟಿಸಿಕೊಳ್ಳುವುದಕ್ಕೆ ನಾವು ಹುಟ್ಟಿನಿಂದ ತಂದೆಯ ಜೊತೆಗಿದ್ದು ಈ ಎಲ್ಲ ಸಂಪಾದನೆಗಳನ್ನು ಮಾಡಿದ್ದೇವೆ, ಜನರ ಒಲುಮೆಯನ್ನು ಗಳಿಸಿದ್ದೇವೆ. ಕೋಪ ಮಾತ್ರ ಮಾಡಿಕೊಳ್ಬೇಡ. ಸೌಮ್ಯ, ನೀನು ನಿಜವಾಗಿಯೂ ಅಂತರಂಗದಿಂದ ಅತ್ಯಂತ ಸೌಮ್ಯ, ಗುಣವಂತ, ನಿನಗೆಲ್ಲ ಸಾಮರ್ಥ್ಯ ಇದೆ. ಹಾಗಿದ್ದು ಕೋಪಕ್ಕೆ ಮಾತ್ರ ಬಲಿಯಾಗಿ ಸಂಬಂಧವನ್ನು ಕಡೆಗಣಿಸದಿರು, ಕತ್ತರಿಸದಿರು ಅಂತ ಹೀಗೆ ಕೇಳಿಕೊಳ್ತಾನೆ. ಯಾಚೇತ್ವಾಂ ಶಿರಸಾ ರಾಜನ್, ತಲೆಯನ್ನು ನಿನ್ನ ಪಾದಕ್ಕೆ ಘಟ್ಟಿಸಿದ್ದೇನೆ. ನೀನು ಇರುವಾಗ ಹೇಗೆ ನಿನ್ನ ಜೊತೆಗೆ ಒಂದು ಬಂಧುವರ್ಗ ಅಂತ ಯೋಚನೆ ಮಾಡದೆ ಕೇವಲ ಸೇವಕ ವರ್ಗದಂತೆ ನಾನು ಇದ್ನೋ, ಪ್ರೇಷ್ಯವತ್, ನಿನ್ನ ಸೇವಕ ಅಂದರೆ ಪಾದ ಸೇವಕನೇ ನಾನು. ಅಣ್ಣನ ಜೊತೆಗೆ ಬಂದಾಗ ನಾನು ಬಿರುದು ಭಾವನೆಗಳ ಜೊತೆಗೆ ಬರ್ತೇನೆ ಅಂತನ್ನುವ ನಿರೀಕ್ಷೆಯನ್ನು ನೀನು